ಟಿವಿ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕು ಕಚೇರಿ ಮುಂಭಾಗ ಸ್ಥಾಪಿತವಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ಶೀಘ್ರ ದಿನಾಂಕ ನಿಗದಿ ಎಂದ ಶಾಸಕ ಬಾಲಕೃಷ್ಣರವರು. ಪ್ರತಿಮೆ ಬಳಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಶಾಸಕರು. ಹಾಲು ಉತ್ಪಾದನೆಯಲ್ಲಿ ರಾಜ್ಯದಲ್ಲೇ ತಾಲೂಕು 4ನೇ ಸ್ಥಾನ ಗಳಿಸುವ ಮೂಲಕ ರೈತರ ಆರ್ಥಿಕ ಶಕ್ತಿಯಾಗಿರುವ ಹೈನುಗಾರಿಕೆ. ತಾಲೂಕಿನ ಎಂ ದಾಸಾಪುರ ಗ್ರಾಮದಲ್ಲಿ ಬಿಎಂಸಿ ಘಟಕ ಉದ್ಘಾಟನೆ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ದೊಡ್ಡೇರಿ ಕಾವಲು ಗೇಟ್ ಬಳಿ ಸ್ಕೂಟಿ ಹಾಗೂ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ 2 ಸಾವು, ಓರ್ವನಿಗೆ ಪೆಟ್ಟು. ಹಿರಿಸಾವೆ ಠಾಣೆಯಲ್ಲಿ ಪ್ರಕರಣ ದಾಖಲು. ತಾಲೂಕು ಕಚೇರಿ ಮುಂಭಾಗ ಸ್ಥಾಪಿಸಲಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಲೋಕಾರ್ಪಣೆಗೆ ಶೀಘ್ರದಲ್ಲೇ ಸೂಕ್ತವಾದ ದಿನಾಂಕವನ್ನು ನಿಗದಿಪಡಿಸಲಾಗುವುದೆಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಎದುರು ನಿರ್ಮಿಸಲಾಗಿರುವ ಅಂಬೇಡ್ಕರ್ ಪ್ರತಿಮೆಯ ಸುತ್ತಮುತ್ತ ಮಾಡಲಾಗುತ್ತಿರುವ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದ ಶಾಸಕರು, ಪ್ರತಿಮೆ ಅನಾವರಣಕ್ಕೆ ಜನವರಿ 26ರಂದು ದಿನಾಂಕ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ದಿನಾಂಕವನ್ನು ಮುಂದೂಡಲಾಗಿದೆ. ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪನವರು ಕಾರ್ಯಕ್ರಮದ ಸಲುವಾಗಿ ಹೊಳೆನರಸೀಪುರಕ್ಕೆ ತೆರಳುವ ಮಾರ್ಗ ಮಧ್ಯೆ ಪಟ್ಟಣಕ್ಕೆ ಭೇಟಿ ನೀಡಿ ಅಂಬೇಡ್ಕರ್ ಪ್ರತಿಮೆಯನ್ನ ವೀಕ್ಷಿಸಿ ಮುಖಂಡರೊಂದಿಗೆ ಚರ್ಚಿಸಿರುವುದು ಸ್ವಾಗತಾರ್ಹ ಎಂದ ಅವರು, ಪ್ರತಿಮೆ ಅನಾವರಣಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರೊಂದಿಗೆ ಚರ್ಚಿಸಿದ್ದು, ಪ್ರತಿಮೆ ಕೆಳಭಾಗದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಬಾಕಿ ಉಳಿದಿದ್ದು, ಪ್ರತಿಮೆ ಮುಂಭಾಗ ಪ್ರತಿಮೆಗೆ ಅಡ್ಡವಾಗಿರುವ ಸಣ್ಣ ಮರಗಳನ್ನು ತೆರವುಗೊಳಿಸಲು ಮುಖಂಡರು ಮನವಿ ಮಾಡಿದ್ದು, ಹಾಗೂ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲು ಸುತ್ತಲೂ ನಿರ್ಮಾಣ ಮಾಡಲಾಗಿರುವ ಗ್ರಿಲ್ ಅಡ್ಡಿಯಾಗುತ್ತಿರುವುದರಿಂದ ಸಣ್ಣ ಪುಟ್ಟ ಮಾರ್ಪಾಡು ಮಾಡಿ ಕಾಮಗಾರಿಗಳೆಲ್ಲವನ್ನ ಪೂರ್ಣಗೊಳಿಸಿ ಸಚಿವರೊಂದಿಗೆ ಚರ್ಚಿಸಿ ಸೂಕ್ತವಾದ ದಿನಾಂಕವನ್ನ ನಿಗದಿಪಡಿಸಿ ಎಲ್ಲ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರೊಂದಿಗೆ ಚರ್ಚಿಸಿ ಅವರುಗಳ ಸಲಹೆ ಪಡೆದು ಯಾವುದೇ ಲೋಪವಾಗದಂತೆ ಗೌರವಪೂರ್ವಕವಾಗಿ ಪ್ರತಿಮೆ ಅನಾವರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದೇ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ನಿರ್ಮಿಸಲು ಉದ್ದೇಶಿಸಿದ್ದು, ಅಡಿಪಾಯದ ನಕ್ಷೆ ಸಿದ್ಧವಾಗಿದೆ. ಕಾಮಗಾರಿಯನ್ನ ಪ್ರಾರಂಭಿಸಲು ಸೂಚಿಸಲಾಗಿದ್ದು, ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭವಾಗಲಿದೆ. ಪುತ್ಥಳಿ ನಿರ್ಮಾಣವಾಗಿ ಪುತ್ಥಳಿ ಸ್ಥಾಪನೆ ಮಾಡಲು 3-4 ತಿಂಗಳು ಕಾಲಾವಕಾಶದ ಅವಶ್ಯಕತೆ ಇದ್ದು, ಕಾಮಗಾರಿಗಳು ಮುಗಿದ ನಂತರ ಪುತ್ಥಳಿ ಅನಾವರಣಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಮುಖಂಡರಾದ ವಳಗೇರಹಳ್ಳಿ ಪುಟ್ಟಸ್ವಾಮಿ, ಮಂಜುನಾಥ್, ಚಂದ್ರಪ್ಪ, ವಾರ್ಡನ್ ಮಂಜಣ್ಣ, ರವಿ, ಧರಣೇಶ್, ಲಕ್ಷ್ಮಣ್, ಟಿಎಪಿಸಿಎಂಎಸ್ನ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ನಿರ್ದೇಶಕ ಅನಿಲ್ ಮರಗೂರು ಸೇರಿ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ, ಸಮಾಜ ಕಲ್ಯಾಣಾಧಿಕಾರಿ ಡಿಆರ್ ತ್ಯಾಗರಾಜ್, ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಸೇರಿ ಇತರರು ಇದ್ದರು. ಈಗ ಜನವರಿ 26ರಂದು ಇದನ್ನು ಅನಾವರಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ದಿನಾಂಕನೂ ಕೂಡ ನಿಗದಿ ಮಾಡಿದ್ದು, ಕಾರಣಾಂತರದಿಂದ ಮುಂದೆ ಹೋಯಿತು. ಮೊನ್ನೆ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಎಚ್.ಸಿ. ಮಹದೇವಪ್ಪರು ಹೊಳೆನರಸೀಪುರಕ್ಕೆ ಕಾರ್ಯಕ್ರಮ ನಿಮಿತ್ತ ಹೋಗ್ಬೇಕಾದ್ರೆ ಅವರು ಕೂಡ ಬಂದು ನೋಡೋಗಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಮಾನ್ಯ ಕೃಷ್ಣ ಬೈರೇಗೌಡರು ಅವ್ರನ್ನೂ ಕೂಡ ಒಟ್ಟಿಗೆ 2-3 ಬಾರಿ ಚರ್ಚೆ ಮಾಡಿದೆ. ಗುರುವಾರ ಮಾನ್ಯ ಕೃಷ್ಣ ಬೈರೇಗೌಡರನ್ನ ಹೋಗಿ ಭೇಟಿ ನೀಡಿ ಒಂದು ಸೂಕ್ತವಾದಂಥ ದಿನಾಂಕ, ಯಾಕೆಂದರೆ ಇದೆಲ್ಲ ಒಂದು ಲಾನ್ ಇವೆಲ್ಲ ಡೆವಲಪ್ ಮಾಡಬೇಕಾಗಿದೆ. ಬರೀ ಇದು ಇಷ್ಟು ಮಾತ್ರ ಮುಖ್ಯ ಅಲ್ಲ, ಇದು ಲಾನ್ ಮುಂದೆ ಆಗ್ತಾ ಹೋದರೆ ಇದು ಸರಿಯಾಗಲ್ಲ. ಒಂದೆರಡು ಚಿಕ್ಕ ಮರಗಳಿದ್ದಾವೆ, ಅದು ತೆರವುಗೊಳಿಸಬೇಕು ಅಂತ ಕೆಲವರೆಲ್ಲ ಅಭಿಪ್ರಾಯ ಮಾಡಿದ್ದಾರೆ. ಅದನ್ನು ಕೂಡ ತೆರವುಗೊಳಿಸುವಂಥದ್ದು. ಕೆಲವು ಸಣ್ಣ ಪುಟ್ಟ ಆಲ್ಟ್ರೇಷನ್ ಹೇಳಿದ್ದಾರೆ, ಅದನ್ನು ಕೂಡ ಆಲ್ಟ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ. ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮೇಲೆ ಹೋಗಿ ಗೌರವಪೂರ್ವಕವಾಗಿ ಹಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ 1.5 ಅಡಿ ಇಷ್ಟೇ ಡೈರೆಕ್ಷನ್ ಕೊಟ್ಟಿದ್ವಿ. ಪುಷ್ಪಾರ್ಚನೆ ಪುಷ್ಪಮಾಲೆ ಆಗ್ತಕ್ಕಂಥದ್ದಕ್ಕೆ ಸ್ವಲ್ಪ ನಾವು ತುಂಬ ಕಷ್ಟಪಡಬೇಕಾಗ್ತದೆ. ಅಲ್ಲಿ ಒಂದು ಸೈಡ್ನಲ್ಲಿ ಒಂದು ಸ್ಟೆಪ್ ಮಾಡಲಿಕ್ಕೆ ನಾವು ಮಾನ್ಯ ತಹಶೀಲ್ದಾರ್ ನಾವು ವಿಸಿಟ್ ಮಾಡಿದ್ದೇವೆ. ಅದನ್ನು ಕೂಡ ಮಾಡಿಸ್ಕೊಟ್ಟು, ಏಕೆಂದರೆ ಬಂದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಇರಬಾರ್ದು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಇವತ್ತು ಅಫಿಷಿಯಲಿ ಇವತ್ತೆಲ್ಲ ಮೀಟಿಂಗ್ ಕೂಡ ಮಾಡಿದ್ದೀವಿ. ಈ ಕೆಲಸನೂ ಕೂಡ ಚೆನ್ನಾಗಾಗಿದೆ. ನಾವು 3-4% ಕೆಲಸಗಳಿದೆ. ಈ ಮುಂಭಾಗ ಲಾನು ವಗೈರೆ ಇವೆಲ್ಲ ಕೂಡ ಆಗಿದೆ. ಆಮೇಲೆ ಸ್ಟೋನನ್ನು ಎಲ್ಲ ಅನಾವರಣ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹಿಂದೆನೂ ಕೂಡ ಪೂರ್ವವಾಗಿ ಮೀಟಿಂಗ್ ಮಾಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ದಿನಾಂಕ ಏನು ನಿಗದಿ ಆಗುತ್ತೋ ಆ ದಿನಾಂಕಕ್ಕೆ ಪೂರ್ವದಲ್ಲಿ ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ಅಧಿಕಾರಿಗಳು, ಎಲ್ಲ ಸಂಘಟನೆಗಳವರು ಎಲ್ಲ
ಮುಖ್ಯಸ್ಥರನ್ನೆಲ್ಲ ಕರೆಸಿ ಅವರ ಸಲಹೆ ಮಾರ್ಗದರ್ಶನದಲ್ಲಿ ಒಟ್ಟಾರೆ ಒಂದು ಗೌರವಪೂರ್ವಕವಾಗಿ ಅನಾವರಣ ಮಾಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕನುಗುಣವಾಗಿ ಮುಂದುವರಿತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಎಲ್ಲ ನಮ್ಮ ಚಂದ್ರಪ್ಪ, ಮಂಜು, ವೆಂಕಟೇಶ್, ಅದೇ ನಮ್ಮ ಗೋವಿಂದು, ಪುಟ್ಸ್ವಾಮಿ ಅವರು, ಅನೇಕ ನಮ್ಮ ರವಿ ಅವರು ಇರ್ಬೋದು, ಅನೇಕ ಮುಖಂಡರುಗಳು, ಧರಣೀಶ್ ಅವರು ಎಲ್ಲ ಇದ್ದಾರೆ. ಇನ್ನು ಕೂಡ ನಮ್ಮ BCM ಮಂಜಣ್ಣವರು ಇದ್ದಾರೆ, ಸೊ ಇದರಲ್ಲಿ ಲಕ್ಷ್ಮಣ್ ಅವರು ಇದ್ದಾರೆ, ಅನೇಕ ಮುಖಂಡರುಗಳಿದ್ದಾರೆ. ಒಟ್ಟಾರೆ ಯಾವುದೇ ರೀತಿ ಒಂದು ಸಣ್ಣ ಒಂದು ವ್ಯತ್ಯಾಸ ಆಗದ ರೀತಿಯೂ ಕೂಡ ಎಲ್ಲರ ಸಲಹೆ ಸಹಕಾರವನ್ನು ತೆಗೆದುಕೊಂಡು ಅನಾವರಣ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ. ನಾವು ಯಾವುದೇ ಬಗ್ಗೆಯೂ ಕೂಡ ಮಾತಾಡಲಿಕ್ಕೆ ಒಟ್ಟಾರೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದು ಸ್ಟ್ಯಾಚ್ಯೂ ತಂದೆಲ್ಲ ನಮ್ಮ ಕರ್ತವ್ಯನ 90% ಪೂರೈಸಿದ್ದೀವಿ. ಇನ್ನು 10% ಅನಾವರಣ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅದನ್ನು ತಾಲೂಕು ಆಡಳಿತದ ವತಿಯಿಂದ ಆಗ್ತದೆ. ಈಗ ಗಾಂಧಿ ಸ್ಟ್ಯಾಚ್ಯೂದು ಕೂಡ ಈಗಾಗಲೇ ಫೌಂಡೇಶನ್ ಡ್ರಾಯಿಂಗ್ ಬಂದಿದೆ. ಆ ಫೌಂಡೇಶನ್ ಕೂಡ ಬೇಗ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ನೀಡಿದ್ದೀವಿ. ಬಹುಶಃ ಇನ್ನೊಂದು 5-6 ದಿವಸದಲ್ಲಿ ಅದು ಕೂಡ ಪ್ರಾರಂಭ ಆಗ್ತದೆ. ಅದು ಬಹುಶಃ ಆ ಸ್ಟ್ಯಾಚ್ಯೂ ಆಗಿ ಅದನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿ ಹಾಲು ಉತ್ಪಾದನೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ರಾಜ್ಯದಲ್ಲೇ 4ನೇ ಸ್ಥಾನ ಪಡೆಯುವ ಮೂಲಕ ವಾರ್ಷಿಕ 400ರಿಂದ 500 ಕೋಟಿ ವಹಿವಾಟು ನಡೆಸುತ್ತಿದೆ. ಈ ಮೂಲಕ ಹೈನುಗಾರಿಕೆ ನಡೆಸುವ ರೈತರಿಗೆ ಆರ್ಥಿಕ ಶಕ್ತಿ ನೀಡಿದೆ ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ದಾಸಾಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಬಲ್ಕ್ ಮಿಲ್ಕ್ ಕೂಲರ್ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲೇ ಹಾಲು ಉತ್ಪಾದನೆಯಲ್ಲಿ ಹಾಸನ ಹಾಲು ಒಕ್ಕೂಟ 2ನೇ ಸ್ಥಾನದಲ್ಲಿದೆ. ಪ್ರತಿನಿತ್ಯ 13.50 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ. ತಾಲೂಕಿನಲ್ಲಿ ಪ್ರತಿನಿತ್ಯ 2.50 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುವ ಮೂಲಕ ರಾಜ್ಯದಲ್ಲೇ 4ನೇ ಸ್ಥಾನ ಪಡೆದಿದೆ ಎಂದರು. ರಾಜ್ಯ KMF ಹಾಗೂ ಜಿಲ್ಲೆಯ ಡೈರಿ ಉದ್ಯಮದ ಬೆಳವಣಿಗೆಗೆ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ಹಾಗೂ ರೇವಣ್ಣನವರ ಕೊಡುಗೆ ಅಪಾರವಾಗಿದೆ. ಜಿಲ್ಲೆಯ ರೈತರು ಆರ್ಥಿಕವಾಗಿ ಸದೃಢಗೊಳ್ಳಲು ರೇವಣ್ಣನವರ ದೂರದೃಷ್ಟಿಯೇ ಕಾರಣವಾಗಿದೆ. ಅವರಿಗೆ ಕ್ಷೀರಬ್ರಹ್ಮ ಎಂದು ಬಿರುದು ನೀಡಿದರೆ ತಪ್ಪಾಗಲಾರದು ಎಂದರು. ಕಳೆದ 3 ವರ್ಷಗಳಲ್ಲಿ ತಾಲೂಕಿನ ರೈತರಿಗೆ ಡೈರಿಗಳ ಮೂಲಕ ಸುಮಾರು 5 ಕೋಟಿ ವೆಚ್ಚದಲ್ಲಿ ಮ್ಯಾಟ್ಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗಿದೆ. ಹೊಸ ಡೈರಿ ಕಟ್ಟಡ ನಿರ್ಮಾಣಕ್ಕೂ KMF ಹಾಗೂ ಹಾಸನ ಹಾಲು ಒಕ್ಕೂಟ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೆಚ್ಚಿನ ಅನುದಾನ ಕೊಡಲಾಗಿದೆ. ಪ್ರತಿನಿತ್ಯ ಗ್ರಾಮದಲ್ಲಿ ಸುಮಾರು 2,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಗ್ರಾಮಸ್ಥರು ಸಂಘದಲ್ಲಿ ಗುಣಮಟ್ಟದ ಹಾಲನ್ನು ಮಾರಾಟ ಮಾಡುತ್ತಿರುವುದರಿಂದ ಸಂಘ ಹೆಚ್ಚು ಲಾಭ ಗಳಿಸಲು ಸಾಧ್ಯವಾಗಿದೆ. ಮುಂಬರುವ ದಿನಗಳಲ್ಲೂ ಸಂಘ ಹೆಚ್ಚು ಲಾಭ ಗಳಿಸಲು ಎಲ್ಲ ಸದಸ್ಯರು ಸಹಕಾರ ನೀಡುವಂತೆ ತಿಳಿಸಿದರು. ಬೋನಸ್ 2,36,000 ನೀಡಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 1,76,000 ಇದೆ. 24-25ನೇ ಸಾಲಿನಲ್ಲಿ 5,15,000 ಲಾಭಾಂಶವನ್ನು ಈ ಒಂದು ಸೊಸೈಟಿ ಗಳಿಸಿದೆ. ಇವತ್ತು BMC ಯೂನಿಟ್ ಟೋಟಲ್ 22 ಲಕ್ಷ, 7 ಲಕ್ಷ ಬಿಲ್ಡಿಂಗ್ ರಿನೋವೇಷನ್ ಆಗಿರುವಂಥ ಒಂದು ಸಂದರ್ಭ. ಇನ್ನು ಅಡಿಷನಲ್ ಆಗಿ ನಿಮಗೆ ಒಂದು 2 ಲಕ್ಷ ರೂಪಾಯಿನ ಒಕ್ಕೂಟದಿಂದ ಅವಕಾಶವನ್ನು ಕೂಡ ಮಾಡಿಕೊಡ್ತೀವಿ. ನಿಮ್ಗೆ ಗಮನಿಸಿ, ಅದಕ್ಕೆ ಸಹಾಯಧನದ ಲೆಕ್ಕಾಚಾರದಲ್ಲಿ 2 ಲಕ್ಷ ರೂಪಾಯಿ ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದೇವೆ. ಸುಮಾರು 31ನೇ ತಾರೀಕು ತನಕ ಕೂಡ ನಿಮಗೆ ಪೇಮೆಂಟನ್ನು ಮಾಡಿದ್ದೇವೆ. ನಮ್ಮ ಪ್ರಕಾರ ಒಕ್ಕೂಟದಿಂದ ಇನ್ನೂ 15 ಮನೆ ಹೋಗ್ಬೇಕು. ಇದರೆಲ್ಲ ನೋಡಿದ್ವಿ ಸೋಷಿಯಲ್ ಮೀಡಿಯಾ. ಯಾಕೆಂದರೆ ಹಾಸ್ಪಿಟ್ಲು ಬೇಕಾದಂಥ ಜಾಗನ ಕೊಡದೆ ಹೋದರೆ ನಾವು ಎಷ್ಟು ಹೆರಿಗೆ ಮಾಡಿಸ್ತೀವಿ ಅನ್ನೋದಷ್ಟು ಲೆಕ್ಕ ಮುಖ್ಯ ಅಲ್ಲ. 70 ಆಗ್ತಾ ಇದೆ ತಿಂಗಳಿಗೆ. ಅಲ್ಲಿಗೆ ಜಾಗದ ಅವಕಾಶ ಇರಬೇಕು. ಇನ್ನೊಬ್ರು ಗೈನಕಾಲಜಿಸ್ಟು ಅನಸ್ತಿಸ್ಟ್ ಇದ್ದಾಗ 150-250 ಆಗ್ತದೆ. ಜಾಗದ ಅವಕಾಶನೇ ಇಲ್ಲದೆ ಹೋದಾಗ ಆ ಮಾನದಂಡನ ಉಪಯೋಗ ಆಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಈ ಒಂದು ಪ್ರಸಕ್ತ ಬಡ್ಜೆಟ್ನಲ್ಲಿ ನಮ್ಮ ಚನ್ನರಾಯಪಟ್ಟಣನ ತಾಯಿ ಮಗು ಆಸ್ಪತ್ರೆನ ಘೋಷಣೆ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ಅದು ಪರಿಶೀಲನೆ ಮಾಡಿ ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಬಗ್ಗೆನೂ ಕೂಡ ಬಡ್ಜೆಟ್ ಮೇಲೆ ಪ್ರಸ್ತಾಪ ಮಾಡ್ತೀವಿ. ಇವತ್ತು ನಮ್ಮ ನುಗ್ಗೆ ಗ್ರಾಮದ ಚರ್ಚ್ನ ಮಾಜಿ ಗುರುಗಳಾದ ವಂದನೀಯ ಎ ಶಾಂತರಾಜ್ ಮಾತನಾಡಿ, ಗ್ರಾಮಸ್ಥರ ಒಗ್ಗಟ್ಟಿನಿಂದ ಸಂಘ ಇಷ್ಟು ಬಲಿಷ್ಠಗೊಳ್ಳಲು ಸಾಧ್ಯವಾಗಿದೆ. ಅಸೂಯೆ, ದ್ವೇಷ, ಮನಸ್ತಾಪಗಳನ್ನು ಬಿಟ್ಟು ಗ್ರಾಮದ ಒಳಿತಿಗಾಗಿ ಶ್ರಮಿಸುವಂತೆ ಹೇಳಿದರು. ಸಂಘದ ಅಧ್ಯಕ್ಷ ವಿಕ್ಟರ್ ಮಾತನಾಡಿ,
ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಸಹಕಾರದಿಂದ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸುಮಾರು 30 ಲಕ್ಷ ವೆಚ್ಚದ ಬಿಎಂಸಿ ಯೂನಿಟ್ ಘಟಕವನ್ನು ಉಚಿತವಾಗಿ ಹಾಸನ ಹಾಲು ಒಕ್ಕೂಟದಿಂದ ಕೊಡಿಸಿದ್ದಾರೆ. ಇದರಿಂದ ಗ್ರಾಮದ ರೈತರಿಗೆ ಡೈರಿ ಹಾಲನ್ನು ಹಾಕಲು ಹೆಚ್ಚಿನ ಕಾಲಾವಕಾಶ ಸಿಗಲಿದ್ದು, ಜೊತೆಗೆ ಸಂಘ ಲಾಭ ಗಳಿಸಲು ಸಾಧ್ಯವಾಗುತ್ತದೆ. ಈಗಾಗಲೇ ಗ್ರಾಮದ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರು ಹೆಚ್ಚಿನ ಸಹಕಾರ ನೀಡಿದ್ದು, ಮುಂಬರುವ ದಿನಗಳಲ್ಲೂ ಅವರ ಸಹಕಾರ ಹೀಗೆ ಮುಂದುವರಿಯಲಿ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಚರ್ಚ್ನ ಮಾಜಿ ವಂದನೀಯ ಗುರುಗಳಾದ ಎ ಶಾಂತರಾಜ್ ಮತ್ತು ಹಾಲಿ ವಂದನೀಯ ಗುರುಗಳಾದ ಸ್ವಾಮಿ ಅಂತೋನಿ ಪಿಂಟು ಅವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನ ಹಾಲು ಒಕ್ಕೂಟದ ವ್ಯವಸ್ಥಾಪಕಿ ಸೌಜನ್ಯ, ವಿಸ್ತೀರ್ಣಾಧಿಕಾರಿ ವಿದ್ಯಾ, ಎಪಿಎಂಸಿ ಮಾಜಿ ಅಧ್ಯಕ್ಷರುಗಳಾದ ದೊರೆಸ್ವಾಮಿ, ವಿಎನ್ ಮಂಜುನಾಥ್, ಕೃಷಿ ಪತ್ತಿನ ಅಧ್ಯಕ್ಷರಾದ ಪಟೇಲ್ ಕುಮಾರ್, ಮಧು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪುಟ್ಟಸ್ವಾಮಿ, ಮಾಜಿ ಕೃಷಿ ಪತ್ತಿನ ಅಧ್ಯಕ್ಷರಾದ ಎಚ್.ಬಿ. ರಂಗಸ್ವಾಮಿ, ಹುಲಿಕೆರೆ ಸಂಪತ್ ಕುಮಾರ್, ನವೀನ್ ಕುಮಾರ್, ವೀರಶೈವ ಸಮಾಜದ ಕಾರ್ಯದರ್ಶಿ ಕೃಪಾಶಂಕರ್, ಸಂಘದ ನಿರ್ದೇಶಕರುಗಳಾದ ಪ್ರಶಾಂತ್, ಬರ್ನಾಡು, ನವೀನ್ ಕುಮಾರ್, ಜಾನ್ ಪಾಲ್, ಅಶೋಕ್, ಡೇವಿಡ್ ರೈಮಂಡ್, ಶಾಂತರಾಜ್ ಡಿಸಿ, ಪಾತಿರಾಜ್, ಕಾಣಿಕಾ ಮೇರಿ, ಮೇರಿ ಶೈಲಜಾ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಗ್ಯಾಂಗೆ ಸರೋಜಾ, ಸಂಘದ ಕಾರ್ಯದರ್ಶಿ ಜೇಮ್ಸ್ ವಿಲಿಯಂ, ಪರೀಕ್ಷಕಿ ಶೋಭಾ ರಾಣಿ, ಶಿಕ್ಷಕ ಅಂತೋನಿ ಪ್ರಸಾದ್, ಮುಖಂಡರಾದ ಡೈರಿ ಮಂಜಣ್ಣ, ಮುಳ್ಕೆರೆ ಗಿರೀಶ್, ಚಕ್ರಪಾಣಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಸ್ವಾಮಿ ಅಂತೋನಿ ಪಿಂಟೂರವರು ಅವರಿಗೆ ಸುಮಾರು ಕೆಲಸಗಳಿದ್ರು, ಅವರು ಇರಲ್ಲ ಇವತ್ತು ಅಂತ ಹೇಳಿದ್ರು. ನಮ್ಮ ಒತ್ತಾಯದ ಮೇರೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಬಿಎಂಸಿ ಘಟಕವನ್ನು ಬ್ಲೆಸ್ ಮಾಡಿ ಆಶೀರ್ವದಿಸಿದ್ದಾರೆ. ಅವರಿಗೂ ಸಹ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತೇನೆ. ನಿಮ್ಮೆಲ್ಲರ ನಾಯಕರು ಅವ್ರಿಗೆ ಏನೇನು ಬಿರುದು ಹೇಳೋದು ಅಂತ ನನಗೆ, ಅಥವಾ ನಿಮ್ಮೆಲ್ಲರ ಕಣ್ಮಿಣಿ ಅಂತ ಹೇಳದ, ನಮ್ಗೆ ಯಾವ ಹೆಸರು ಹೇಳೋದು ಗೊತ್ತಾಯ್ತಾ ಇಲ್ಲ. ಆದರೂ ನಮ್ಮ ಪ್ರೀತಿಯ ಬಾಲಣ್ಣನವರು ನಮ್ಮ ಊರಿಗೆ ಅವರೇನು ಒಂದ್ಸರಿ ಬರಲ್ಲ, ಅವರು ನಾವು ಕರೆದಾಗೆಲ್ಲ ಬರ್ತಾನೆ ಇರ್ತಾರೆ. ಹಿಂದೆ ನಾವು MLAಗೆ ಏನಾದ್ರೂ ಒಂದು ಮೆಮೊರಂಡಮ್ ಕೊಡಬೇಕು ಅಂದ್ರೆ ಯಾವ್ದಾರ ಕಾರ್ಯಕ್ರಮಗಳು ಮಾಡ್ಕೋಬೇಕಾಗಿತ್ತು. ಅಂತ ಕಾರ್ಯಕ್ರಮದಲ್ಲಿ ಮಾತ್ರ ಬಂದಾಗ ನಾವು ಉದ್ದುದ್ದ ಲೀಸ್ಟ್ ಮಾಡಿವು. ಆ ಉದ್ದುದ್ದ ಲೀಸ್ಟ್ ಮಾಡಿ ಅವ್ರಿಗೆ ನಮ್ಗೆ ಇಂಥ ಕೆಲಸ ಆಗ್ಬೇಕು, ನಮ್ಗೆ ಈ ಕೆಲಸ ಆಗ್ಬೇಕು ಅಂತ, ಅದ್ರೊಳಗೆ ಅವರು ಫಸ್ಟ್ ಪ್ರಿಯಾರಿಟಿ ಇದು ಮಾಡ್ಕೊಡ್ತೀನಿ ಅನ್ನೋರು ಅದು ಯಾವಾಗ ಆಗೋದು. ಇದಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ನೆಚ್ಚಿನ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯ ದೊಡ್ಡೇರಿ ಕಾವಲು ಗೇಟ್ ಬಳಿ ಸ್ಕೂಟಿ ಹಾಗೂ ಬೈಕ್ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ 2 ಯುವಕರು ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟವರನ್ನು ದಂಡಿಗನಹಳ್ಳಿ ಹೋಬಳಿ ಮತಿಘಟ್ಟ ಗ್ರಾಮದ 23 ವರ್ಷದ ರಮೇಶ್ ಮತ್ತು ಎಂ ಹೊನ್ನೇನಹಳ್ಳಿ ಗ್ರಾಮದ 26 ವರ್ಷದ ಪುರುಷೋತ್ತಮ್ ಎಂದು ಗುರುತಿಸಲಾಗಿದೆ. ಸ್ಕೂಟಿಯಲ್ಲಿ ಬರುತ್ತಿದ್ದ ಮತಿಘಟ್ಟ ಗ್ರಾಮದ ರಮೇಶ್ ಹಾಗೂ 22 ವರ್ಷದ ಕಿರಣ್ ಎಂಬುವರು ಬೈಕ್ನಲ್ಲಿ ತೆರಳುತ್ತಿದ್ದಾಗ ಎಂ ಹೊನ್ನೇನಹಳ್ಳಿ ಗ್ರಾಮದ ಪುರುಷೋತ್ತಮ್ ಅವರು ಬೈಕ್ನಲ್ಲಿ ವೇಗವಾಗಿ ಬಂದು ಡಿಕ್ಕಿ ಹೊಡೆದಾಗ ಚಿಕ್ಕವನಿದ್ದಾಗಲೇ ಹಾರ್ಟ್ ಸರ್ಜರಿಯಾಗಿದ್ದು, ಹೆಲ್ಮೆಟ್ ಧರಿಸಿ ಸ್ಕೂಟಿ ಚಲಾಯಿಸುತ್ತಿದ್ದ ರಮೇಶ್ಗೆ ಹ್ಯಾಂಡಲ್ ಎದೆಗೆ ಒತ್ತಿ ಸಾವನ್ನಪ್ಪಿದ್ದಾರೆ. ರಮೇಶ್ ಜೊತೆಯಲ್ಲಿದ್ದ ಕಿರಣ್ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಿರಿಸಾವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದ ಹಿನ್ನೆಲೆ ಹಿರಿಸಾವೆಯಲ್ಲಿ ದೂರು ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕು ಕಚೇರಿ ಮುಂಭಾಗ ಸ್ಥಾಪಿತವಾಗಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣಕ್ಕೆ ಶೀಘ್ರ ದಿನಾಂಕ ನಿಗದಿ ಎಂದ ಶಾಸಕ ಬಾಲಕೃಷ್ಣರವರು. ಪ್ರತಿಮೆ ಬಳಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಶಾಸಕರು. ಹಾಲು ಉತ್ಪಾದನೆಯಲ್ಲಿ ರಾಜ್ಯದಲ್ಲೇ ತಾಲೂಕು 4ನೇ ಸ್ಥಾನ ಗಳಿಸುವ ಮೂಲಕ ರೈತರ ಆರ್ಥಿಕ ಶಕ್ತಿಯಾಗಿರುವ ಹೈನುಗಾರಿಕೆ. ತಾಲೂಕಿನ ಎಂ ದಾಸಾಪುರ ಗ್ರಾಮದಲ್ಲಿ ಬಿಎಂಸಿ ಘಟಕ ಉದ್ಘಾಟನೆ ವೇಳೆ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿಕೆ. ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ದೊಡ್ಡೇರಿ ಕಾವಲು ಗೇಟ್ ಬಳಿ ಸ್ಕೂಟಿ ಹಾಗೂ ಬೈಕ್ ನಡುವೆ ನಡೆದ ಅಪಘಾತದಲ್ಲಿ 2 ಸಾವು, ಓರ್ವನಿಗೆ ಪೆಟ್ಟು. ಹಿರಿಸಾವೆ ಠಾಣೆಯಲ್ಲಿ ಪ್ರಕರಣ ದಾಖಲು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕೋಚಿನ ವಾರ್ತೆಯಲ್ಲಿ. ನಮಸ್ಕಾರ.